ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಶೇಕಡ ಅಂದರೆ ಪರ್ಸಂಟೇಜ್ನ 3ನೇ ಕ್ಲಾಸನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ 2 ಕ್ಲಾಸ್ನಲ್ಲಿ ಬೇರೆ ಬೇರೆ ಬೇಸಿಕ್ಕಿಂದ ಹಿಡಿದು ಮಾಡರೇಟ್ ಲೆವೆಲ್ವರೆಗೂ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಅದೇ ರೀತಿ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಅಂದರೆ ಅಪ್ಡೇಟೆಡ್ ಕ್ವಶನ್ಗಳನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ಹಾಗಾದರೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಣ್ಣ ತಮ್ಮ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ರೆ SSC ಎಕ್ಸಾಮ್, ಅಗ್ನಿವೀರ್ ಎಕ್ಸಾಮ್ ಮತ್ತು ಟ್ರೇಡ್ಸ್ಮ್ಯಾನ್ಗೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ, ಹಾಗಾದರೆ ಯಾರ್ಯಾರು ಜಾಯ್ನ್ ಆಗಿದ್ರಿ ನೋಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ರೈಟ್. ಈರಣ್ಣ ಸರ್ ಗ್ರೂಪ್ ಡಿ ಕ್ಲಾಸ್ ಮಾಡಿ ನಿಮಗೆ. ಓಕೆ, ಗ್ರೂಪ್ ಡಿ ಸೇಮ್ ಪ್ರೀವಿಯಸ್ ಇಯರ್ ಪ್ಯಾಟರ್ನ್ ಕ್ವಶನ್ನ ಬಂದಿದ್ದಾವಪ್ಪು. ಏನು ಡಿಫಿಕಲ್ಟ್ ಇಲ್ಲ, ಬಹಳ ಈಸಿಯಾಗಿ 17ರಿಂದ 18 ಕ್ವಶನ್ ಅಂತೂ ತುಂಬ ಈಸಿ ಆಗಿರುವಂಥದ್ದು. ಮಿಕ್ಕಿದ್ದು ಕ್ವಶನ್ಗಳು ಸ್ವಲ್ಪ ಮಾಡ್ರೇಟ್ ಲೆವೆಲಲ್ಲಿರುವಂಥದ್ದು. ಅದನ್ನು ಬಿಟ್ಟರೆ ಏನೂ ಡಿಫಿಕಲ್ಟಿ ಇಲ್ಲ. ಓಕೆ, ರೈಟ್. ಗದಿಗೆಪ್ಪ ನಮಸ್ತೆ. ರೈಟ್, ಪರಮಾನಂದ್ ಹೆಲೋ. ಹಾಗಾದರೆ ಟೋಟಲ್ ನಾವು ಅರೌಂಡ್ ಓಕೆ ಎಷ್ಟು ಕ್ವಶನ್ ಡಿಸ್ಕಸ್ ಮಾಡಿದ್ವಿ? ಓಕೆ, 48 ಕ್ವಶನ್ವರೆಗೂ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ 49th ಕ್ವಶನ್ ಏನಿದೆ ಅಂತ ನೋಡೋಣ. ಓಕೆ, ಅಥವಾ 48th ಕ್ವಶನ್ ಏನಿದೆ ಅಂತ ನೋಡೋಣ. ಓಕೆ, ಸಿದ್ದು ಕಿತ್ತೂರ್ ನಮಸ್ತೆ. ರೈಟ್, ಹಾಗಾದರೆ ಮೊದಲನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅರ್ಥ ಮಾಡ್ಕೊರಿ. ಎ ಬಿ ಮತ್ತು ಸಿ ಮೂರು ಸಂಖ್ಯೆಗಳಾಗಿವೆ. ಓಕೆ, ಎ ಬಿಗಿಂತ 45% ಹೆಚ್ಚು, ಸಿಯು ಎಗಿಂತ 60% ಕಡಿಮೆಯಾಗಿದೆ. ಹಾಗಾದರೆ ಬಿಯು ಸಿಗಿಂತ ಎಷ್ಟು ಶೇಕಡ ಹೆಚ್ಚಾಗಿದೆ ಅಂತ ಕೇಳಿರುವಂಥದ್ದು. ಹತ್ತಿರದ ಪೂರ್ಣಾಂಕಕ್ಕೆ ಸಮೀಪಿಸಬೇಕು. ಇದು 2025ರ SSC GDಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಓಕೆ, ರೈಟ್. ಸರ್ 2020 ಸ್ವಲ್ಪ ಟೈಮ್ ತಗೋರಪ್ಪು, ಸ್ವಲ್ಪ ಟೈಮ್ ಬರಲಿ, ತಗೊಳ್ಳೋಣ. ಓಕೆ, ಡೋಂಟ್ ವರಿ. ನೋಡ್ರಿ, ಎ ಬಿ ಸಿ ಮೂರು ಸಂಖ್ಯೆ ಅದಾವ. ಒಂದು ಎ, ಒಂದು ಬಿ, ಒಂದು ಸಿ, ಮೂರು ಸಂಖ್ಯೆಗಳಿದಾವೆ. ಓಕೆ, ಎಯು ಬಿಗಿಂತ 45% ಹೆಚ್ಚು, ಎ ಬಿಗಿಂತ 45% ಹೆಚ್ಚು. ಸಿಯು ಎಗಿಂತ 60% ಕಡಿಮೆ, ಸಿ ಐತ್ಲ ಎಗಿಂತ 60% ಕಡಿಮೆ ಇದೆ. ಹಾಗಾದ್ರೆ ಕ್ವಶನ್ನ ಎಲ್ಲಿಂದ ಸ್ಟಾರ್ಟ್ ಆಗತ್ತಲ್ಲ, ಕ್ವಶನ್ನು ಎಲ್ಲಿಂದ ಸ್ಟಾರ್ಟ್ ಆಗತ್ತಲ್ಲ, ನಾವು ಆ ಸಂಖ್ಯೆಯನ್ನ ಮೊದಲಿಗೆ ತಗೋಬೇಕು. ಅದು ಕ್ವಶನ್ ಬಿ ದಿಂದ ಸ್ಟಾರ್ಟ್ ಆಗತೈತಿ. ಅದೇ ರೀತಿ ಎ ದಿಂದ ಸಿಗೆ ಕನ್ವರ್ಟ್ ಆಗತೈತಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ, ಬಿ ಬೆಲೆಯನ್ನ 100 ರೂಪಾಯಿ ಅಂತ ಅನ್ಕೊಂಡಿವಿ. ಬಿ ಬೆಲೆ ಎಷ್ಟದ? 100 ರೂಪಾಯಿ ಇದೆ. ಓಕೆ, ಹಾಗಾದ್ರೆ ಎಯು ಬಿಗಿಂತ 45% ಹೆಚ್ಚು. ಬಿ 100 ಇತ್ತಂದ್ರ ಎ ಇದಕ್ಕಿಂತ 45 ಹೆಚ್ಚಂದ್ರ ಎಷ್ಟಿರ್ತದ? 145 ಇರ್ತದ. ರೈಟ್, ಓಕೆ, ರೈಟ್. ಇಲ್ಲಿ ಮಟ್ಟ ಕ್ಲಿಯರ್ ಅದ. ನೆಕ್ಸ್ಟ್ ಮುಂದೆ ಸಿಯು ಎಗಿಂತ 60% ಕಡಿಮೆ ಇದೆ. ಸಿ ಐತ್ಲ, ಇದು ಎಗಿಂತ ಎಷ್ಟು % ಕಡಿಮೆ ಐತಿ? 60% ಕಡಿಮೆ ಐತಿ. ನೀವು 60% ಕಡಿಮೆ ಅಂತಂದ್ರ ನೋಡ್ರಿ, ಇದನ್ನ 2 ರೀತಿ ಮಾಡ್ಕೋಬಹುದು ನೀವು. ಏನು, ಮೊದಲಿಗೆ 60% ತಕ್ಕೊಂಡ ಅದನ್ನ ಇದ್ರೊಳಗ ಕಳಿಬಹುದು. ಇಲ್ಲಪ್ಪ ಅಂತಂದ್ರೆ ಏನ್ ಮಾಡ್ಬೋದು, 145 ಎ ಬೆಲೆ ಇತ್ತು, ಇದಕ್ಕಿಂತ 60% ಸಿ ಕಡಿಮೆ ಇತ್ತಂದ್ರ ಸಿ ಎಷ್ಟು % ಇರ್ತದಪ್ಪ? 40% ಇರ್ತದ. ಹಾಗಾದ್ರೆ ಸಿ ಜಾಗದಾಗ ಏನ್ ಬರ್ಕೊಂಡ್ರಿ, ಇಲ್ಲಿ 40% ಮಾಡ್ಕೊಂಡ್ರಿ. ಓಕೆ, 145 ಎ ಬೆಲೆ 60% ಕಡಿಮೆ ಇತ್ತಂದ್ರೆ 40% ಇರ್ತದ. ರೈಟ್, ಹಾಗಾದ್ರೆ 22 25 5 2 10 5 9 45. ರೈಟ್, ಹಾಗಾದ್ರೆ 29 2 58. ನಾ ಈಗ ನೀವು ಫಸ್ಟ್ ಟೈಮ್ ನೋಡತಿರ್ತೀರಿ, ಬೇಸಿಕ್ ಕ್ವಶನ್ ಬೇಸಿಕ್ ಆಗಿ ತಿಳ್ಕೊತಿರ್ತೀರಿ ಅಂತ ಈ ಮೆಥಡ್ ಹೇಳಿದೆ. ಬಟ್ ನೀವು ಓರಲಿ ಮಾಡ್ಬೋದು ಇದನ್ನ. ಸಿ ಬೆಲೆ ಹೆಂಗ ಅನ್ನೋದನ್ನ ತಿಳ್ಕೊರಿ. ನೋಡ್ರಿ, ಎದ 60% ಕಡಿಮೆ ಇತ್ತಂತಂದ್ರ ಸಿ 40% ಇರ್ತದ. ಹೌದಿಲ್ಲ? ನಿಮಗೆಲ್ಲರಿಗೂ ಆಲ್ರೆಡಿ ಹೇಳಿದೆ ನಾನು, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ 10% ಇರ್ತದೆ. 10% ಅಂದ್ರೆ ಎಷ್ಟು? 14.5. 40% ಅಂದ್ರೆ 14 56. 0.5 4 ಪಟ್ಟು ಅಂತಂದ್ರೆ 2. 56 + 2 ಅಂತಂದ್ರೆ 58. ಡೈರೆಕ್ಟ್ ಆಗಿ ಎ ಬಿ ಸಿ ಬೆಲೆಗಳನ್ನ ನಾವೇನ್ ಮಾಡ್ಕೋಬಹುದು? ಕಂಡು ಹಿಡ್ಕೋಬಹುದು. ರೈಟ್, ಹಾಗಾದ್ರೆ ಇಲ್ಲಿಗೆ ಕ್ವಶನ್ ನಮ್ದು ಆಲ್ಮೋಸ್ಟ್ ಮುಗಿದಂಗಾಯ್ತು. ಏನ್ ಕೇಳಿದ್ರೆ, ಬಿಯು ಸಿಗಿಂತ ಎಷ್ಟು ಶೇಕಡ ಹೆಚ್ಚಾಗಿದೆ?
ಬಿ ಐತ್ಲ ಸಿಗಿಂತ ಎಷ್ಟು ಪರ್ಸೆಂಟ್ ಹೆಚ್ಚೈತಿ ಅಂತ ಕೇಳ್ಯಾರ. ಹಾಗಾದ್ರೆ ಎಷ್ಟು ಹೆಚ್ಚಿಗೆ ಐತಿ ನೋಡ್ರಪ್ಪ, ಇದು 42 ಹೆಚ್ಚಿಗೆ ಅದ. 58ರಿಂದ 100 ಅಂದ್ರೆ ಎಷ್ಟು ಹೆಚ್ಚಿಗೆ? 42 ಹೆಚ್ಚಿಗೆ ಅದ. ಫಸ್ಟ್ ಯಾವ್ದ್ರ ಜೊತೆ ಕಂಪೇರ್ ಮಾಡತ್ತೀವಿ ಅದನ್ನ ಏನ್ ಮಾಡ್ತೀವಿ, ಕೆಳಗಡೆ ಬರ್ತೀವಿ. ಯಾವ್ದ್ರೊಂದಿಗೆ ಕಂಪೇರ್ ಮಾಡ್ತಿರ್ತೀವಿ ಅದನ್ನ ಕೆಳಗೆ ಬರ್ತೀವಿ. ಸಿಗಿಂತ ಅಂತಂದ್ರ ಕೆಳಗಡೆ ಏನ್ ಬರೀತೀರಿ, ಸಿ ಬರೀತೀರಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. ರೈಟ್, ಎಲ್ಲೆಲ್ಲಿ ಕಡ್ತ ಹೋಗ್ತತಿ ಹೊಡಿರಿ. ಓಕೆ, 2ರಿಂದ ಹೊಡಿನ, 2 2ಲೆ 2 1ಲೆ 2 2ಲೆ 2 9ಲೆ. ಓಕೆ, ಮತ್ತೆಲ್ಲರ ಕಡ್ತ ಹೋಗ್ತತನ, ಮತ್ತೆಲ್ಲೂ ಹೋಗಂಗಿಲ್ಲ. ಹಾಗಾದ್ರೆ ಎಷ್ಟು ಹೋಗ್ತದ, 2100 ಭಾಗಿಸು 29 ಬಂತು. ಓಕೆ ರೈಟ್, ಹಾಗಾದ್ರೆ ಯಾವ್ದ್ರಿಂದ ಹೋಗ್ತದ, 29 1ಲೆ 29 7ಲೆ 29 ಅಪ್ರಾಕ್ಸಿಮೇಟ್ಲಿ 2ಲೆ. ಹಾಗಾದ್ರೆ ಎಷ್ಟು ಬಂತಪ್ಪ ಉತ್ತರ, 72% ಸಮೀಪ ಇರುವಂಥದ್ದು. ಈ ರೀತಿಯಾಗಿ ನಾವೇನ್ ಮಾಡಬೇಕು, ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು. ರೈಟ್, ಬಟ್ ಈ ಮೆಥಡ್ ನಿಮಗೆ ಬೇಸಿಕ್ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಹೇಳಿರೋದು. ನೀವು ಸಾಲ್ವ್ ಮಾಡಬೇಕಾಗಿದ್ದು ಇಷ್ಟ. ಓಕೆ ರೈಟ್, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಆನ್ಸರ್ ಏನ್ ಬರ್ತದ ಹೇಳ್ರಿ. ಓಕೆ, ಶಶಿ ಹೆಲೋ. ಓಕೆ, ಸೇಮ್ ಕ್ವಶನ್ಸ್ ಇದಾವ. ಈಗ ಈ ಕ್ವಶನ್ಗಳಿಗೆ ನೀವು ಆನ್ಸರ್ ಹೇಳಬೇಕು. ಓಕೆ, ಪಿ ಕ್ಯೂ ಆರ್ 3 ಸಂಖ್ಯೆಗಳಿದಾವೆ. ಪಿ ಕ್ಯೂ ಆರ್ 3 ಸಂಖ್ಯೆಗಳು ಇದಾವ. ಓಕೆ, ಪಿ ಯು ಕ್ಯೂಗಿಂತ 20% ಹೆಚ್ಚು, ಆರು ಪಿಗಿಂತ 30% ಕಡಿಮೆ ಅಂತ ಹೇಳ್ತಾರೆ. ಹಾಗಾದ್ರೆ ಕ್ವಶನ್ ಎಲ್ಲಿಂದ ಸ್ಟಾರ್ಟ್ ಆಗತೈತಿ, ಕ್ಯೂದಿಂದ ಸ್ಟಾರ್ಟ್ ಆಗತ್ತೆ. ಹಾಗಾದ್ರೆ ಕ್ಯೂನ ಬೆಲೆ ಏನು ಅನ್ಕೋಣ, 100 ಅಂತ ಅನ್ಕೊಳ್ಳೋಣ. ಓಕೆ, ಪಿ ಈ ಕ್ಯೂಗಿಂತ 20% ಹೆಚ್ಚಿಗೆ ಅಂದ್ರೆ 100ಕ್ಕಿಂತ 20% ಹೆಚ್ಚಿಗೆ ಅಂದ್ರೆ ಎಷ್ಟಾಯ್ತು, 120 ಆಯ್ತು. ರೈಟ್, ಆರ್ ಪಿಗಿಂತ 30% ಕಡಿಮೆ ಐತೆ ಅಂತ ಹೇಳ್ತಾರ ಅವ್ರು. ನೋಡ್ರಿ, 30% ಕಡಿಮೆ ಐತಂದ್ರೆ ಎಷ್ಟು ಪರ್ಸೆಂಟ್ ಇರ್ತತಿ, 70%. 30% ಕಡಿಮೆ ಐತಂದ್ರೆ ಎಷ್ಟು ಪರ್ಸೆಂಟ್ ಇರ್ತತಿ ನೀವೇ ಹೇಳ್ರಿ, 70%. 10% ಅಂದ್ರ 12, 10% ಅಂದ್ರ 12, 70% ಅಂದ್ರ 7 ಪಟ್ಟು, 12 7 84. ಈ ರೀತಿಯಾಗಿ ನಾವು ಪಿ ಕ್ಯೂ ಆರ್ ನ ಬೆಲೆ ಕಂಡುಹಿಡ್ಕೊಂಡ್ವಿ. ಕ್ವಶನ್ ಏನದ, ಕ್ಯೂ ಆರ್ಗಿಂತ ಎಷ್ಟು ಶೇಕಡ ಹೆಚ್ಚಿದೆ ಅಂತ ಕೇಳಿದಾರೆ. ಕ್ಯೂ ಆರ್ಗಿಂತ ಎಷ್ಟು ಶೇಕಡ ಹೆಚ್ಚೈತೆ ಅಂದ್ರೆ, ಆರ್ಗಿಂತ ಎಷ್ಟು ಹೆಚ್ಚೈತಿದು, 16 ಹೆಚ್ಚದ. ಟೋಟಲ್ ಎಷ್ಟಿತ್ತು, 84. ಆರ್ಗಿಂತ ಅಂದ್ರೆ ನಾವು ಯಾವ್ದ್ರ ಜೊತೆ ಕಂಪೇರ್ ಮಾಡ್ತೀವಿ, ಆರ್ ಜೊತೆ ಕಂಪೇರ್ ಮಾಡ್ತೀವಿ. ಅಂದ್ರೆ ಕಂಪೇರ್ ಮಾಡೋದನ್ನ ಕೆಳಗೆ ಬಡದ್ರಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 4 4ಲೆ 16, 4 2ಲೆ 8, 4 1ಲೆ 4. ಹಾಗಾದ್ರೆ 400 ಭಾಗಿಸು 21. ಓಕೆ ರೈಟ್, ಹಾಗಾದ್ರೆ 21 1ಲೆ 21, 19 ಉಳಿತು. 21 8ಲೆ, ಹೌದಾ. ಹಾಗಾದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪಟ್ಟು, 18 ಪಾಯಿಂಟ್ ಸಮಥಿಂಗ್ ಅಂದ್ರೆ 19% ಬರಬೇಕು. ಯಾವುದು ಕರೆಕ್ಟ್ ಆನ್ಸರ್ ಆಗೈತಿ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇರುವಂತದ್ದು. ರೈಟ್, ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಆನ್ಸರ್ ಬರ್ತದೆ ಅನ್ನೋದನ್ನ ಹೇಳ್ರಿ. ಓಕೆ, ಓಕೆ, ಇಲ್ಲಿ ನೋಡ್ರಿ ಏನದ, ಎಕ್ಸ್ ವೈ ಜೆಡ್ 3 ಸಂಖ್ಯೆಗಳಿವೆ. ಎಕ್ಸ್ ವೈಗಿಂತ 50% ಹೆಚ್ಚು, ಜೆಡ್ ಎಕ್ಸ್ ಗಿಂತ 40% ಕಡಿಮೆ ಇದೆ. ಹಾಗಾದ್ರೆ ವೈ ಜೆಡ್ ಗಿಂತ ಎಷ್ಟು ಶೇಕಡ ಹೆಚ್ಚಿದೆ? ಹಾಗಾದ್ರೆ ಬರೀತೀರಿ ಎಕ್ಸ್ ವೈ ಜೆಡ್. ಓಕೆ, ಎಕ್ಸ್ ವೈಗಿಂತ 50% ಹೆಚ್ಚು. ಎಕ್ಸ್ ಏನೈತಲ್ಲ ವೈ 100 ಇದ್ರೆ ಇದು 50% ಹೆಚ್ಚಿಗೆ ಅಂದ್ರೆ ಎಷ್ಟು ಇರ್ತತಿ, 150 ಇರ್ತತಿ. ಅದೇ ರೀತಿ ಜೆಡ್ ಎಕ್ಸ್ ಗಿಂತ 40% ಕಡಿಮೆ ಐತಿ. ಎಕ್ಸ್ ಈ ಜೆಡ್ ಎಕ್ಸ್ ಗಿಂತ 40% ಕಡಿಮೆ ಐತಿ ಅಂದ್ರೆ ಎಷ್ಟು ಪರ್ಸೆಂಟ್ ಇರ್ತತಿ ನೀವ ಹೇಳ್ರಿ, 60% ಇರ್ತದ. ರೈಟ್, ಹಾಗಾದ್ರೆ ಈಗ ಏನ್ ಮಾಡ್ತೀರಿ, ಅದು ಈ ಜೆಡ್ ಐತ್ಲಾ ಈ ಎಕ್ಸ್ದ 60%, ಎಕ್ಸ್ದ 60% ಅಂದ್ರೆ 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ, 15. 10% ಅಂದ್ರೆ 15, 60% ಅಂದ್ರೆ 15 6ಲೆ 90, 6 ಪಟ್ ಮಾಡ್ಬಿಡುದು. 10% ಅಂದ್ರೆ 15, 60% ಅಂದ್ರೆ 15 6ಲೆ 90. ಏನ್ ಕೇಳಿದಾರ, ವೈ ಜೆಡ್ ಗಿಂತ ಎಷ್ಟು ಹೆಚ್ಚಿಗೆ ಐತಿ, ವೈ
ಜಡ್ಗಿಂತ ಎಷ್ಟು ಹೆಚ್ಚಿಗೆ ಐತಿ 10 ಹೆಚ್ಚಿಗೆ ಐತಿ ಎಷ್ಟ್ರೊಳಗ 90ರೊಳಗ ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ ಸೊನ್ನೆಯಿಂದ ಸೊನ್ನೆ ಹೋಯ್ತು 11.11 1/9 ಅಂದ್ರೆ ಎಷ್ಟು 11.11 11.11 ಅಂತಂದ್ರೆ ಎಷ್ಟು ಶೇಕಡ 11% ಬಂತು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು ರಾಮು 19 ಅಂತ ಹೇಳ್ತಿದ್ರೆ ಹಿಂದಿನ ಕ್ವಶನ್ ಆನ್ಸರ್ ಅನ್ಸುತ್ತಾ ವೆರಿ ಗುಡ್ ರೈಟ್ ಈ ಕ್ವಶನ್ ಆನ್ಸರ್ ಹೇಳ್ರಿ ಇದು ನೆಕ್ಸ್ಟ್ ಬೇರೆ ಟೈಪ್ ಕ್ವಶನ್ ಓಕೆ ಈ ಟೈಪ್ ಕ್ವಶನ್ ನಿಮಗೆಲ್ಲರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಯಾವ ರೀತಿ ಮಾಡ್ಬೇಕಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಓಕೆ ಹಾಗಾದ್ರೆ ಈ ಟೈಪ್ ಕ್ವಶನ್ಗಳನ್ನ ಯಾವ ರೀತಿ ಮಾಡಬೇಕು ಈ ಟೈಪ್ ಕ್ವಶನ್ಗಳು SSC GD 2024ರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು ಓಕೆ ನೋಡ್ರಿ ಏನದ ಎರಡು ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ 20% ಮತ್ತು 30% ಕಡಿಮೆ ಇವೆ ಓಕೆ ಹಾಗಾದ್ರೆ ಎರಡನೇ ಸಂಖ್ಯೆಯು ಮೂರನೆಯ ಸಂಖ್ಯೆಯ ಶೇಕಡ ಎಷ್ಟು ಅಂತ ಕೇಳಿದರೆ ಎರಡು ಸಂಖ್ಯೆಗಳು ಒಂದನೇ ಸಂಖ್ಯೆ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ಮೂರು ಸಂಖ್ಯೆ ಅದಾವ ಓಕೆ ಎರಡೂ ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ 20% ಇದು 30% ಇದು ಕಡಿಮೆ ಐತೆ ಅಂತ ಹಂಗಂದ್ರೆ ಮೂರನೇ ಸಂಖ್ಯೆ 100% ಐತೆ ಅನ್ಕೊಳ್ಳೋಣ ನಾವು ಎಷ್ಟು ಪರ್ಸೆಂಟ್ 100% ಹಾಗಾದ್ರೆ ಅದ್ರೊಳಗೆ ಮೊದಲನೇ ಸಂಖ್ಯೆ 20% ಕಡಿಮೆ ಇದ್ರೆ ಎಷ್ಟು ಇರ್ತದೆ 100ದ 20% ಕಡಿಮೆ ಅಂದ್ರೆ ಎಷ್ಟು ಪರ್ಸೆಂಟ್ ಇರ್ತತಿ 80% ರೈಟ್ ಹಾಗಾದ್ರೆ ಇದು 30% ಕಡಿಮೆ 100ದ 30% ಕಡಿಮೆ ಅಂದ್ರೆ ಎಷ್ಟು ಇರ್ತತಿ ಇದು 70% ರೈಟ್ ಮುಗೀತು ಹಾಗಾದ್ರೆ ಏನದ ಎರಡನೇ ಸಂಖ್ಯೆ ಮೊದಲನೆಯ ಸಂಖ್ಯೆಯ ಶೇಕಡ ಎಷ್ಟು ಎರಡನೆಯ ಸಂಖ್ಯೆ ಎಷ್ಟೈತಪ್ಪ 70 ಐತಿ ಯಾವ್ದ್ರ ಜೊತೆ ಮೊದಲನೆಯ ಸಂಖ್ಯೆ ಎಷ್ಟೈತಿ 80 ಐತಿ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ 100ರಿಂದ ಗುಣಿಸ್ತೀರಿ ಸೊನ್ನೆಯಿಂದ ಸೊನ್ನೆ ಹೋಯ್ತು ಹಾಗಾದ್ರೆ ಇಲ್ಲಿ ಏನದ ಈಗ 700 ಭಾಗಿಸು 8 8 ಎಂಟ್ಲೆ 64 6 ಉಳಿತು 8 7 56 87 ಭಾಗಿಸು 87 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರಬೇಕು ಯಾವ ಆಪ್ಷನ್ ಅದಪ್ಪ 87 ಪಾಯಿಂಟ್ ಸಮಥಿಂಗ್ ಆನ್ಸರ್ ಆಪ್ಷನ್ ಬಿ ಇದೆ ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು ರೈಟ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ಆನ್ಸರ್ ಅನ್ನ ಹೇಳ್ರಿ ಇದೇ ಸೇಮ್ ಟೈಪ್ ಕ್ವಶನ್ ಅದ ಬೇಗನೆ ಆನ್ಸರ್ ಹೇಳ್ರಿ ನೋಡ್ರಿ ಈ ಕ್ವಶನ್ ಏನ್ ಹೇಳತೈತಿ ಎರಡು ಸಂಖ್ಯೆಗಳು ಮೂರನೆಯ ಸಂಖ್ಯೆಗಿಂತ 15% ಮತ್ತು 32% ಏನದ ಕಡಿಮೆ ಇದೆ ಹಾಗಾದ್ರೆ ಎರಡನೆಯ ಸಂಖ್ಯೆಯು ಮೊದಲನೆಯ ಸಂಖ್ಯೆಯ ಶೇಕಡ ಎಷ್ಟು ಅಂತ ಕೇಳಿದಾರೆ ಮೊದಲನೆಯ ಸಂಖ್ಯೆ ಎರಡನೆಯ ಸಂಖ್ಯೆ ಮೂರನೆಯ ಸಂಖ್ಯೆ ಈ ಮೂರನೆಯ ಸಂಖ್ಯೆಗಿಂತ ಮೊದಲನೆಯ ಸಂಖ್ಯೆ 15% ಕಡಿಮೆ ಮೂರನೆಯ ಸಂಖ್ಯೆ 100 ಇತ್ತಂದ್ರ ಮೊದಲನೆಯ ಸಂಖ್ಯೆ ಎಷ್ಟಿರ್ತದ 15% ಕಡಿಮೆ ಅಂದ್ರ 85% ಇರ್ತದ ಓಕೆ ರೈಟ್ ಅದೇ ರೀತಿ ಎರಡನೆಯ ಸಂಖ್ಯೆ 32% ಕಡಿಮೆ ಐತಂತಂದ್ರ ಎಷ್ಟಿರ್ತದ ಇದು 68% ಇರ್ತದ ಮುಗದ ಹೋದ್ ಕ್ವಶನ್ ಏನ್ ಆನ್ಸರ್ ಮಾಡ್ಬೇಕೀಗ ಎರಡನೇ ಸಂಖ್ಯೆ ಮೊದಲನೆಯ ಸಂಖ್ಯೆ 2% ಎರಡನೆಯ ಸಂಖ್ಯೆ ಎಷ್ಟೈತಿ 68 ಮೊದಲನೆಯ ಸಂಖ್ಯೆ ಎಷ್ಟೈತಿ 85 ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ ಮುಗದ ಹೋಯ್ತು ಕ್ವಶನ್ ಓಕೆ ರೈಟ್ ಹಾಗಾದ್ರೆ ಎಲ್ಲೆಲ್ಲಿ ಕಡ್ತಾ ಹೊಡಿತೀರಿ ಹೊಡ್ರಿ 17ರಿಂದ ಹೋಗತ್ತೆ 17ರಿಂದ ಪೂರ್ತಿ ಹೋಗಂಗಿಲ್ಲ ಹಾಗಾದ್ರೆ ಯಾವ್ದ್ರಿಂದ 5ರಿಂದ ಹೊಡಿಯೋಣ 5 1 5 7 5 20 17 4 68 ಹಾಗಾದ್ರೆ 20 × 4 ಅಂದ್ರೆ ಎಷ್ಟು ಬಂತಪ್ಪ 80% ಬಂತು 80% ಯಾವ ಆಪ್ಷನ್ ಐತಿ ಆಪ್ಷನ್ ಬಿ ಐತಿ ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು ರೈಟ್ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ಸೇಮ್ ಕ್ವಶನ್ ಅದ ಬೇಗನೆ ಆನ್ಸರ್ ಅನ್ನ ಹೇಳಿ ಓಕೆ ಓಕೆ ನಮಸ್ತೆ ಅಪ್ಪು ರೋಹನ್ ಊಟ ಆಯ್ತಪ್ಪು ನಿಮ್ದೆಲ್ಲರದು ಆಯ್ತು ಓಕೆ ನೋಡ್ರಿ ಈ ಕ್ವಶನ್ ಏನ್ ಹೇಳತೈತಿ ಸೇಮ್ ಕ್ವಶನ್ ಅರ್ಥ ಮಾಡ್ಕೊರಿ ಸಾಲ್ವ್ ಮಾಡ್ರಿ ಮುಗದ ಹೋಯ್ತು ಕ್ವಶನ್ ಓಕೆ ನೋಡ್ರಿ ಎರಡು ಸಂಖ್ಯೆಗಳು ಮೂರನೆಯ ಸಂಖ್ಯೆಗಿಂತ 10% 25% ಕಡಿಮೆ ಇದೆ ಹಾಗಾದ್ರೆ ಎರಡನೆಯ ಸಂಖ್ಯೆ ಮೊದಲನೆಯ ಸಂಖ್ಯೆ ಶೇಕಡ ಎಷ್ಟು ಅಂತ ಕೇಳಿದ್ರೆ ಮೊದಲನೆಯ ಸಂಖ್ಯೆ ಎರಡನೆಯ ಸಂಖ್ಯೆ ಮೂರನೆಯ ಸಂಖ್ಯೆ ಓಕೆ ರೈಟ್ ಹಾಗಾದ್ರೆ ಮೂರನೆಯ ಸಂಖ್ಯೆಗಿಂತ ಕಂಪೇರ್ ಮಾಡತ್ತಂದ್ರ ಮೂರನೆಯ ಸಂಖ್ಯೆ 100% ತಗೊಂಡ್ವಿ ಮೂರನೆಯ ಸಂಖ್ಯೆ 100% ಇತ್ತಂದ್ರ ಮೊದಲನೆಯ ಸಂಖ್ಯೆ 10% ಕಡಿಮೆ ಐತಿ
10% ಕಡಿಮೆ ಅಂದ್ರೆ ಎಷ್ಟಾಯ್ತು 90% ಆಯ್ತು. ಎರಡನೆಯ ಸಂಖ್ಯೆ 25% ಕಡಿಮೆ ಐತಂದ್ರೆ 100ಕ್ಕಿಂತ 25% ಕಡಿಮೆ ಅಂದ್ರೆ 75% ಆಯ್ತು. ರೈಟ್? ಹಾಗಾದ್ರೆ ಏನು ಕಂಡಿಡಿಬೇಕು? ಎರಡನೆಯ ಸಂಖ್ಯೆ ಮೊದಲನೆಯ ಸಂಖ್ಯೆ 8%. ಎರಡನೆಯ ಸಂಖ್ಯೆ ಎಷ್ಟೈತಿ? 75%. ಮೊದಲನೆಯ ಸಂಖ್ಯೆ ಜೊತೆ ಕಂಪೇರ್ ಮಾಡಬೇಕು, ಎಷ್ಟೈತಿ? 90. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 0ಯಿಂದ 0 ಹೋಯ್ತು. 750 ಭಾಗಿಸು 9. 9 9 8 96 97 98 72 93 27 83 ಪಾಯಿಂಟ್ ಸಮಥಿಂಗ್ ಬರಬೇಕು. 83 ಪಾಯಿಂಟ್ ಸಮಥಿಂಗ್ ಯಾವ್ದೈತಿ? ಆಪ್ಷನ್ ಬಿ ಐತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್? ನೆಕ್ಸ್ಟ್ ಕ್ವಶನ್. ಇದು 2024ರಲ್ಲಿ ಕೇಳಿರುವಂತ ಈ ಟೈಪ್ ಕ್ವಶನ್ಗಳು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊರಿ. ಓಕೆ, ಮಾರುತಿ 2020 ಅಲ್ರು ನಿಮಗೆ ನಾನು ಕಂಪ್ಲೀಟ್ ಬ್ಯಾಚನ್ನ ಫ್ರೀಯಾಗಿ ಹೇಳತ್ತೀನಿ. ಆದರೂ ಕೂಡ ನೀವು 2026 ನೀವ ಓನಾಗಿ 2026 ಕ್ವಶನ್ಗಳನ್ನ ಸಾಲ್ವ್ ಮಾಡ್ತೀರಿ. ಈ ಒಂದು ಕ್ಲಾಸನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ರೆ ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಿ ನಾನು. ಓಕೆ, ನೋಡ್ರಿ ಏನದ ಈ ಕ್ವಶನ್. ಎನ ಆದಾಯವು ಬಿನ ಆದಾಯಕ್ಕಿಂತ 25% ಹೆಚ್ಚಾಗಿದೆ. ಓಕೆ, ಹಾಗಾದ್ರೆ ಬಿನ ಆದಾಯವು ಎಗಿಂತ ಎಷ್ಟು ಶೇಕಡ ಕಡಿಮೆ? ಈ ಟೈಪ್ ಕ್ವಶನ್ಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊರಿ. ನೋಡ್ರಿ, ನಮ್ಮ ಮೈಂಡ್ ಒಳಗ ಆಟೋಮೆಟಿಕ್ಲಿ ಬಂದ್ಬಿಡ್ತದ ಏನ ಆದಾಯ ಬಿಗಿಂತ 25% ಹೆಚ್ಚೈತಂದ್ರ ಬಿನ ಆದಾಯ ಎಗಿಂತ 25% ಕಡಿಮೆ ಇರ್ತೈತಂತ ಬಂದ್ಬಿಡ್ತದ. ಓಕೆ, ಬಟ್ ಅದೇನದು ತಪ್ಪು. ಒಂದ್ ವೇಳೆ ಆಪ್ಷನ್ ಒಳಗೆ 25 ಅನ್ನೋದು ಇತ್ತಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಜನ 25 ಆಪ್ಷನ್ ಒಳಗ ಹಾಕಿ ಬರ್ತೀರಿ ಎಕ್ಸಾಮ್ ಒಳಗೆ. ಓಕೆ, ಆದ್ರ ಆ ರೀತಿ ಇರಂಗಿಲ್ಲ. ಮೊದ್ಲೇಕ ಬೇಸಿಕ್ ಮೆಥಡ್ ತಿಳ್ಕೊರಿ, ಆಮೇಲೆ ಡೈರೆಕ್ಟ್ ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೋದು. ಅದು ಕೂಡ ಮೆಥಡ್ ಹೇಳ್ತೀನಿ. ಮೊದ್ಲಿಗೆ ಕ್ವಶನ್ ಅನ್ನ ತಿಳ್ಕೊರಿ. ಓಕೆ, ರೈಟ್. ನೋಡ್ರಿ, ಎ ಒಬ್ಬದನ, ಬಿ ಒಬ್ಬದಾನ. ಓಕೆ, ಏನ ಆದಾಯ ಏನೈತಲ್ಲ ಬಿಗಿಂತ 25% ಹೆಚ್ಚು. ಹಾಗಾದ್ರೆ ಬಿನ ಆದಾಯ 100 ಇತ್ತಂದ್ರ ಏನ ಆದಾಯ 25% ಹೆಚ್ಚಂದ್ರೆ ಎಷ್ಟು ಇರ್ತೈತಿ? 125 ಇರ್ತದ. ಓಕೆ, ಹಾಗಾದ್ರೆ ಬಿನ ಆದಾಯ ಎಗಿಂತ ಎಷ್ಟು ಕಡಿಮೆ ಐತಿ ಅಂತ ಕೇಳ. ನೋಡ್ರಿ, ಎಗಿಂತ ಎಷ್ಟು ಕಡಿಮೆ ಐತಿದು? 25 ಕಡಿಮೆ ಐತಿ. ಯಾರಿಗಿಂತ? ಎಗಿಂತ. ಅಂದ್ರ ಕೆಳಗಡೆ ಏನ್ ಬರೀತೀರಿ? ಎ ಬೆಲೆ ಬರೀತೀರಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ರಿ. 25 ಒಂದ್ಲೆ 25 ಐದ್ಲೆ 1/5 ಶೇಕಡಾ ಬೆಲೆ ಎಷ್ಟು ಬರ್ತದಪ್ಪ? 20 ಬರ್ತದ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು. ಇದು ನಿಮಗೆ ತಿಳಿಲಿ ಅಂತ ಹೇಳಿರುವಂತ ಮೆಥಡ್. ಇದಕ್ಕೆ ಇದ ಮೆಥಡ್ ಇಂದ ಒಂದು ಶಾರ್ಟ್ ಟ್ರಿಕ್ ಡೆವಲಪ್ ಆಗ್ತದ. ಆ ಶಾರ್ಟ್ ಟ್ರಿಕ್ ಯಾವ್ದು ಅನ್ನೋದನ್ನ ತಿಳ್ಕೊರಿ. ನೋಡ್ರಿ, 25% ಅಂದ್ರೆ ನಿಮಗೆಲ್ಲರಿಗೂ ಪರ್ಸೆಂಟೇಜ್ ಇಂದ ಫ್ರಾಕ್ಷನ್ ಚಾರ್ಟ್ ಕೊಟ್ಟಿದ್ರಿ. ಆ ಚಾರ್ಟ್ ನಿಮ್ಗೆಲ್ಲರಿಗೂ ಭಯಪಟ್ಟ ಆಗೈತೆ ಅಂತ ಅನ್ಕೋತೀನಿ. 25% ಅಂದ ತಕ್ಷಣ ನಿಮ್ಮ ಮೈಂಡ್ ಒಳಗೆ ಬರಬೇಕು 1/4. ರೈಟ್? ಇಲ್ಲಿ ಏನಾದ್ರೂ ಹೆಚ್ಚಾಗಿತ್ತಪ್ಪ ಅಂದ್ರ ಅಂಶಕ್ಕೆ ಛೇದವನ್ನ ಕೂಡಿಸ್ಬಿಡು. ಹೆಚ್ಚಾಗಿದ್ರೆ ಏನ್ ಮಾಡೋದು? ಕೂಡಿಸೋದು. ಕಡಿಮೆ ಆಗಿದ್ರೆ ಏನ್ ಮಾಡೋದು? ಕಳಿದು. ಫಾರ್ ಎಕ್ಸಾಂಪಲ್ ಮ್ಯಾಗ್ 1 ಐತಿ, 1 ಬರ್ದ್ರಿ. 1 + 4 ಅಂದ್ರೆ ಎಷ್ಟು ಬಂತಪ್ಪ? 5 ಬಂತು. 1/5 ಶೇಕಡಾ ಬೆಲೆ ಎಷ್ಟಾಗಿರ್ತೈತಿ? 20% ಆಗಿರ್ತೈತಿ. 20% ಡೈರೆಕ್ಟ್ ಆಗಿ ನೀವು ಏನ್ ಮಾಡಬಹುದು? ಆನ್ಸರ್ ಅನ್ನ ಹಾಕಬಹುದು. ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಹೆಚ್ಚಾಗಿದ್ರೆ ಏನ್ ಮಾಡೋದು? ಕೂಡಿಸೋದು. ಕಡಿಮೆ ಆಗಿದ್ರೆ ಏನ್ ಮಾಡೋದು? ಅಂಶದಿಂದ ಛೇದಕ್ಕ ಕಳೆಯೋದು. ರೈಟ್? ನೆಕ್ಸ್ಟ್ ಕ್ವಶನ್. ಗ್ರೂಪ್ ಡಿ ಕ್ಲಾಸ್ ಅಪ್ ಟೈಮ್ ಸಫಿಷಿಯಂಟ್ ಆಗತ್ತಿಲ್ಲಪ್ಪು, ಏನು ಮಾಡಲಿ? ಓಕೆ, ಇರ್ಲಿ, ಮಾಡೋಣ, ಟ್ರೈ ಮಾಡೋಣ. ಓಕೆ, ಈ ಕ್ವಶನ್ ಟ್ರೈ ಮಾಡ್ರಿ. ಅಲ್ಲಿವರೆಗೂ ಆನ್ಸರನ್ನು ಹೇಳ್ರಿ. ನೋಡ್ರಿ, ಪಿನ ಸಂಬಳವು ಕ್ಯೂನ ಸಂಬಳಕ್ಕಿಂತ 50% ಹೆಚ್ಚಾಗಿದೆ. ಓಕೆ, ಕ್ಯೂನ ಸಂಬಳ ಪಿಗಿಂತ ಎಷ್ಟು ಶೇಕಡ ಕಡಿಮೆಯಾಗಿದೆ ಅಂತ ಕೇಳಿದ್ರೆ, ಹಾಗಾದ್ರೆ ನಾನು ನಿಮಗೆ ಫಸ್ಟ್ ಡೈರೆಕ್ಟ್ ಮೆಥಡ್ ಹೇಳ್ತೀನಿ. 50% ಅಂದ ತಕ್ಷಣ ನಿಮ್ಮ ಮೈಂಡ್ ಒಳಗೆ ಬರ್ತದ 1/2. 50% ಪರ್ಸೆಂಟೇಜಿಂದ ಫ್ರಾಕ್ಷನ್ ಹೆಂಗೆ ಕನ್ವರ್ಟ್ ಮಾಡೋದು 1ನೇ ಕ್ಲಾಸ್ ಒಳಗೆ ಹೇಳೀನಿ. ಅದನ್ನು ನೀವು ರೆಫರ್ ಮಾಡ್ಕೋಬೋದು. ಓಕೆ, ಹಾಗಾದ್ರೆ 50% ಹೆಚ್ಚಾಗಿದೆ ಅಂತಂದ್ರೆ ಇದಕ್ಕೆ ಏನು ಮಾಡ್ತೀರಿ? ಕೂಡಿಸ್ತೀರಿ. ಹೆಚ್ಚಾಗೈತೆ ಅಂದ್ರೆ ಏನು ಮಾಡ್ತೀರಿ? ಕೂಡಿಸ್ತೀರಿ. ಹಾಗಾದ್ರೆ 1/1 + 2 ಅಂದ್ರೆ 3. 1/3 ಅಂತಂದ್ರೆ ಎಷ್ಟು ಬಂತು? 33.33. ಆಪ್ಷನ್ ಸಿ
ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ಡೈರೆಕ್ಟ್ ಆಗಿ ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನ ಮಾಡ್ಬೋದು. ಇಲ್ಲ ನೀವು ಬೇಸಿಕ್ ಇಂದ ಹೇಳಂತಂದ್ರೆ ಅದನ್ನು ಹೇಳ್ತೀನಿ ನೋಡ್ರಿ. ಇಲ್ಲಿ ಪಿ ಮತ್ತು ಕ್ಯೂ ದಾರ ಪಿ ನ ಸಂಬಳ ಕ್ಯೂಗಿಂತ 50% ಹೆಚ್ಚದ. ಹಾಗಾದ್ರೆ ಕ್ಯೂ ನ ಬೆಲೆ 100 ಇತ್ತಂದ್ರೆ ಇದು 50% ಹೆಚ್ಚಂದ್ರ ಪಿ ಬೆಲೆ ಎಷ್ಟು ಇರ್ತೈತಿ? 150 ಅದ. ಹಾಗಾದ್ರೆ ಕ್ಯೂ ನ ಸಂಬಳ ಪಿಗಿಂತ ಎಷ್ಟು ಕಡಿಮೆ ಐತಿ? ಎಷ್ಟು ಕಡಿಮೆ ಐತಿ ನೋಡ್ರಿ? 50 ಕಡಿಮೆ ಐತಿ. ಎಷ್ಟ್ರೊಳಗ? 150ರೊಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 51ಲೇ 53ಲೇ 1/3 ಅಂತಂದ್ರ 33.33 ಶೇಕಡಾ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಬೇಗನೆ ಆನ್ಸರ್ ಅನ್ನ ಹೇಳ್ರಿ. ಇದು ಸೇಮ್ ಟೈಪ್ ಕ್ವಶನ್ ಅದ, ಬೇಗ ಆನ್ಸರ್ ಮಾಡ್ರಿ. ಸುದೀಪ್ ದಡ್ಡೇನೂರು. ಓಕೆ, ನೋಡೋಣಪ್ಪು. ಆಲ್ಮೋಸ್ಟ್ ಜಾಸ್ತಿ ಏನಷ್ಟು ಇದಾಗಲಿಲ್ಲ ಅಂತಂದ್ರೆ ವಿಡಿಯೋನ ಏನು ಮಾಡ್ತೀನಿ ಅಂತಂದ್ರೆ ಪ್ರೈವೇಟ್ ಮಾಡಿಬಿಡ್ತೀನಿ, ಮೆಂಬರ್ಸ್ ಓನ್ಲಿ ಹಾಕಿಬಿಟ್ಟಿರ್ತೀನಿ. ಓಕೆ, ಬಟ್ ಈ ಒಂದು ಕ್ಲಾಸನ್ನು ಅರೇಂಜ್ ಮಾಡ್ಬೇಕಂದ್ರೆ ಎಷ್ಟು ಎಫರ್ಟ್ ಆಗಿರ್ತದೆ ಅಷ್ಟು ಎಫರ್ಟ್ ನಿಮ್ಮ ಕಡೆಯಿಂದನೂ ಬರಬೇಕಾಗ್ತದೆ ವಿಡಿಯೋಗೆ ರೆಸ್ಪಾನ್ಸ್. ಓಕೆ, ಅದು ರೆಸ್ಪಾನ್ಸ್ ರೀಚ್ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ತೀನಿ ನಾನು, ಫ್ರೀ ಇದ್ದಿದ್ದು ತೆಗೆದು ಓನ್ಲಿ ಪೇಯ್ಡ್ ಮೆಂಬರ್ಸಿಗೆ ಅಷ್ಟೇ ಹಾಕಿಬಿಡ್ತೀನಿ. ಓಕೆ ಓಕೆ ನೋಡ್ರಿ ಏನದ, ಎನ ಆದಾಯವು ಬಿನ ಆದಾಯಕ್ಕಿಂತ 60% ಹೆಚ್ಚಾಗಿದೆ. ಓಕೆ, ಬಿನ ಆದಾಯವು ಬಿನ ಆದಾಯವು ಎಗಿಂತ ಎಷ್ಟು ಶೇಕಡ ಕಡಿಮೆ ಇದೆ ಅಂತ ಕೇಳಿದಾರೆ. ಓಕೆ ನೋಡ್ರಿ ಏನದ, ಫಸ್ಟ್ ಡೈರೆಕ್ಟ್ ಮೆಥಡ್ ಮಾಡೋಣ. 60% ಅಂದ ತಕ್ಷಣ ನಿಮ್ಮ ಮೈಂಡ್ ಒಳಗೆ ಬರಬೇಕು ಏನು, 3/5. ಚಾರ್ಟ್ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ರೈಟ್, 60% ಅಂದ್ರೆ ಏನು, 3/5. ಇದು ಹೆಚ್ಚಾಗೈತೆ ಹೌದಲ್ಲ? ಹೆಚ್ಚಾದ್ರೆ ಏನ್ ಮಾಡ್ತೀರಿ, ಇದಕ್ಕೆ ಇದನ್ನ ಕೂಡಿಸ್ತೀರಿ. ಮ್ಯಾಲ್ 3 ಐತಿ, 3 ಬರದ್ರಿ. 3 + 5 ಅಂತಂದ್ರ 8. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. ರೈಟ್, 8 1ಲೇ 8, 8 3ಲೇ 24, 6 ಉಳಿತು, 8 7ಲೇ 56, 37.5 ಸರಿಯಾದ ಉತ್ತರ ಆಗಿತ್ತು. 3/8ರ ಫ್ರಾಕ್ಷನ್ ಬೆಲೆ ನಿಮ್ಗೆ ಗೊತ್ತಿತ್ತಂದ್ರೆ ಡೈರೆಕ್ಟ್ ಆಗಿ 37.5 ಸರಿಯಾದ ಉತ್ತರ ಆಗಿರ್ತದ. ಇದು ಒಂದು ಮೆಥಡ್ ಆಯಿತು. ಬೇಸಿಕ್ ಮೆಥಡ್ ಹೇಳ್ತೀನಿ, ಅದನ್ನು ಕೂಡ ಅರ್ಥ ಮಾಡ್ಕೊರಿ. ಓಕೆ ನೋಡ್ರಿ ಏನದ, 60% ಹೆಚ್ಚದ. ಎ ಒಬ್ರಿದಾರ, ಬಿ ಒಬ್ರಿದಾರ. ಎನ ಆದಾಯ ಬಿಗಿಂತ 60% ಹೆಚ್ಚು. ಬಿನ ಆದಾಯ 100 ಇತ್ತಂದ್ರೆ ಏದ್ ಅವನಕಿತ್ರ 60% ಹೆಚ್ಚಂದ್ರೆ ಎಷ್ಟಿರ್ತದ, 160 ಇರ್ತದ. ರೈಟ್, ಹಾಗಾದ್ರೆ ಬಿನ ಆದಾಯ ಎಗಿಂತ ಎಷ್ಟು ಕಡಿಮೆ ನೋಡ್ರಿ, ಎಷ್ಟು ಕಡಿಮೆ ಅದ, 60 ಕಡಿಮೆ ಇದೆ. ಎಷ್ಟ್ರೊಳಗ, 160ರೊಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 0ಯಿಂದ 0 ಹೋತ್, 16 3ಲೇ 48. 48 ಅಂತಂದ್ರೆ ಎಷ್ಟು ಉಳಿತು, 13 14 48, 16 4ಲೇ 64, 16 3ಲೇ 48 ಆಗ್ತದ. 48 ಅಂತಂದ್ರೆ ಎಷ್ಟು ಉಳಿತು, 12 ಉಳಿತು. 16 5 80, 16 7ಲೇ 112, 37 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರಬೇಕು. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ಓಕೆ ರೈಟ್, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಈ ಟೈಪ್ ಕ್ವಶನ್ಗಳು ನಿಮ್ಮೆಲ್ಲರಿಗೂ ಗೊತ್ತಾಗಿತ್ತಂತ ಅನ್ಕೋತೀನಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಟೈಪ್ ಕ್ವಶನ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋತಾ ಹೋಗೋಣ. ಓಕೆ, ಈ ಟೈಪ್ ಕ್ವಶನ್ಗಳು ಮ್ಯಾಕ್ಸಿಮಮ್ 2025 SSCGD ನಲ್ಲಿ ಬಂದಿದೆ. ಓಕೆ, ರೆಕಾರ್ಡೆಡ್ ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ, ನೋಡೋಣಪ್ಪ. ಏನಾಗ್ತದೆ. ಓಕೆ ರೈಟ್, ಏನಾದ್ರು ಶೇರ್ ಮಾಡ್ತೀನಿ ಗ್ರೂಪ್ ಒಳಗೆ, ಡೋಂಟ್ ವರಿ. ಓಕೆ, ಈ ಕ್ವಶನ್ ಏನದ, ಈ ಟೈಪ್ ಕ್ವಶನ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊರಿ. ಒಂದು ಭಿನ್ನರಾಶಿಯ ಅಂಶವನ್ನು 40% ಹೆಚ್ಚಿಸಿದರೆ ಮತ್ತು ಛೇದವನ್ನ 20ರಷ್ಟು ಕಡಿಮೆ ಮಾಡಿದರೆ ಹೊಸ ಭಿನ್ನರಾಶಿಯ ಮೂಲ ಭಿನ್ನರಾಶಿ ಎಷ್ಟನೆಯ ಭಾಗದಷ್ಟಿರ್ತದ. ಈ ಕ್ವಶನ್ ನೋಡಾಕ ಇಷ್ಟು ಡಿಫಿಕಲ್ಟ್ ಐತ್ ಅನ್ನಿಸ್ತದ, ಬಟ್ ಆದ್ರೆ ಬಹಳ ಅಂದ್ರೆ ಬಹಳ ಈಸಿ ಕ್ವಶನ್ ಇದೆ ಆಕ್ಚುಲಿ. ನೋಡ್ರಿ, 40% ಹೆಚ್ಚಿಗೆ ಮಾಡ್ಯಾರ ಅಂತಂದ್ರ ಅಂಶ ಅಂತಂದ್ರ ಮೇಲ್ಗಡೆ ಇರೋದು, ಅಂಶ ಅಂದ್ರ ಮೇಲಿರೋದು, ಛೇದ ಅಂದ್ರ ಕೆಳಗಿರೋದು. 40% ಹೆಚ್ಚಿಗೆ ಮಾಡಿದಾರ ಅಂತಂದ್ರ 100 ಇದ್ದದ್ 40% ಹೆಚ್ಚಿಗೆ ಅಂದ್ರೆ ಎಷ್ಟಿರ್ತದ, 140 ಇರ್ತದ. ಛೇದ 20ರಷ್ಟು ಕಡಿಮೆ ಮಾಡಿದಾರೆ. ಕಡಿಮೆ ಅಂತಂದ್ರ 100% ಇದ್ದದ್ದು 20% ಕಡಿಮೆ ಆತಂದ್ರೆ ಎಷ್ಟಿರ್ತದಪ್ಪ, 80 ಇರ್ತದ. ರೈಟ್, ಮುಗದ ಹೋತ್. 0ಯಿಂದ 0, 2 4ಲೇ 2 7ಲೇ. ಹಾಗಾದ್ರೆ 7/4 ಯಾವ ಆಪ್ಷನ್ ಕಾಣಿಸ್ತಾ ಇದೆ, ಆಪ್ಷನ್ ಸಿ ಕಾಣಿಸ್ತಾ ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಸಿಂಪಲ್ ಕ್ವಶನ್. ಹಾಗಾದ್ರೆ ಇದೇ ಸಿಮಿಲರ್
ಪ್ಯಾಟರ್ನ್ ಕ್ವಶನ್ ಬೇರೆ ಎಕ್ಸಾಮ್ನಲ್ಲಿ ಬಂದಿರೋದು, ನೀವು ಆನ್ಸರನ್ನು ಹೇಳಿ. ಓಕೆ, ಗ್ರೂಪ್ ಡಿ ಮಾಡಿ ಸರ್ ಇವತ್ತಿಂದು. ಏನಿಲ್ಲ, ಕಂಪೌಂಡ್ ಇಂಟ್ರೆಸ್ಟ್ ಮ್ಯಾಗ 2 ಕ್ವಶನ್ ಇದಾವೆ, ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಇದೆ, ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಇಲ್ಲ ಅನ್ಸದ, ಮೆನ್ಸುರೇಷನ್ ಮೇಲೆ 3 ಕ್ವಶನ್ ಇದೆ, ಸಿಂಪ್ಲಿಫಿಕೇಶನ್ ಕ್ವಶನ್ ಇದಾವೆ. ಭಾಳ ಈಸಿ ಕ್ವಶನ್, 17ರಿಂದ 18 ಕ್ವಶನ್ ಅಂತೂ ನೀವು ಈಸಿಯಾಗಿ ಮಾಡ್ಕೋತೀರಿ. ಸೇಮ್ ಮೊದಲಿನ ಪ್ಯಾಟರ್ನ್ ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು ಅದೇ ಸೇಮ್ ಪ್ಯಾಟರ್ನ್ ಇವತ್ತಿನ ಎಕ್ಸಾಮ್ನಲ್ಲಿಯೂ ಬಂದಿರೋದು. ಹಾರ್ಡ್ಲಿ 5ರಿಂದ 7 ಕ್ವಶನ್ಗಳು ನಿಮ್ಗೆ ಏನಾಗಿದಾವ, ಸ್ವಲ್ಪ ಮಾಡ್ರೇಟ್ ಟು ಹೈ ಲೆವೆಲ್ ಕ್ವಶನ್ ಇರುವಂಥದ್ದು. ಅವನು ಕೂಡ ನೀವು ಟೆಕಲ್ ಮಾಡ್ಬೋದು ಈಸಿಯಾಗಿ. ಓಕೆ, ರೈಟ್. ನೋಡ್ರಿ ಈ ಕ್ವಶನ್, ಒಂದು ಭಿನ್ನರಾಶಿಯ ಅಂಶವನ್ನ 20% ಹೆಚ್ಚಿಸಿದರೆ, 20% ಹೆಚ್ಚಿಗೆ ಆದ್ರೆ ಎಷ್ಟು ಇರ್ತತಿ, 120% ಇರ್ತದ. ಓಕೆ, ಛೇದವನ್ನ 10% ಕಡಿಮೆ ಮಾಡಿದಾರೆ, ಛೇದವನ್ನ 10% ಕಡಿಮೆ ಮಾಡ್ಯಾರ ಅಂದ್ರೆ ಎಷ್ಟು ಇರ್ತತಿ, 90% ಇರ್ತತಿ. 33ಲೇ 34ಲೇ, ಹಾಗಾದ್ರೆ ಎಷ್ಟು ಬಂತಪ್ಪ, 4/3. ಆಪ್ಷನ್ ಬಿ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಸಿಂಪಲ್ ಕ್ವಶನ್, ಈಸಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಆನ್ಸರ್ ಅನ್ನ ಹೇಳಿ. ಓಕೆ, ವೆರಿ ಗುಡ್. ಆರ್ ಕೆ ಕ್ರಿಯೇಷನ್. ರೈಟ್, ಓಕೆ ರಾಮು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, ಒಂದು ಭಿನ್ನರಾಶಿಯ ಅಂಶವನ್ನ 50% ಹೆಚ್ಚಿಸಿದರೆ, 50% ಅಂಶವನ್ನ ಹೆಚ್ಚಿಗೆ ಮಾಡ್ರಿ, ಎಷ್ಟಾತು, 150 ಆತು. ಛೇದವನ್ನ 25% ಕಡಿಮೆ ಮಾಡಿದ್ರೆ, 25% ಕಡಿಮೆ ಮಾಡ್ಯಾರ ಅಂತಂದ್ರೆ ಎಷ್ಟಾಗಿರ್ತದ, 75%. ಹಾಗಾದ್ರೆ ಮೂಲ ಭಿನ್ನರಾಶಿ ಎಷ್ಟಾತು, 25 3ಲೇ 25 6ಲೇ, ಹೌದಾ, 3 1ಲೇ 3 2ಲೇ. ಹಾಗಾದ್ರೆ 2/1 ಯಾವ ಆಪ್ಷನ್ ಐತಿ, ಆಪ್ಷನ್ 3 ಐತ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಬಹಳ ಈಸಿ ಆದಂತ ಕ್ವಶನ್ಗಳು. ಈ ಟೈಪ್ ಕ್ವಶನ್ಗಳು ಕೂಡ ಬಂದ್ರು ನೀವು ಎಕ್ಸಾಮ್ ಒಳಗೆ ಏನ್ ಮಾಡ್ಬೋದು, ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಟೈಪ್ ಕ್ವಶನ್ಗಳು ಯಾವ ರೀತಿ ಬರ್ತಾವೆ ನೋಡೋಣ. ಈ ಟೈಪ್ ಕ್ವಶನ್ಗಳು 2025 GD ನಲ್ಲಿ ಜಾಸ್ತಿ ಬಂದಿರುವಂತದ್ದು. ಓಕೆ, ರೈಟ್. ನೋಡ್ರಿ ಏನದ ಕ್ವಶನ್, ಅರ್ಥ ಮಾಡ್ಕೊರಿ. ಹಾಗಾದ್ರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊರಿ. ಓಕೆ, ಒಬ್ಬ ಉದ್ಯೋಗಿಯ ವೇತನವನ್ನ 30% ಹೆಚ್ಚಿಸಲಾಗಿದೆ, ಮೂಲ ವೇತನವನ್ನ ಮರಳಿ ಪಡೆಯಲು ಹೊಸ ವೇತನದ ಶೇಕಡ ಎಷ್ಟು ಕಡಿಮೆ ಮಾಡಬೇಕು. ಆಗಲೇ ಮಾಡಿದ್ದು ಗೊತ್ತತಿ, ಇಲ್ಲಿ ಈ ಟೈಪ್ ಕ್ವಶನ್ ಸಾಲ್ವ್ ಮಾಡಿದ್ದು ಗೊತ್ತತಿ. ಇದೇ ಸೇಮ್ ಪ್ಯಾಟರ್ನ್ ಕ್ವಶನ್, ಅದರ ಲ್ಯಾಂಗ್ವೇಜ್ ಮಾತ್ರ ಏನೈತಿ ಚೇಂಜ್ ಇರುವಂತದ್ದು ಇಲ್ಲಿ. ಹಾಗಾದ್ರೆ ಯಾವ ರೀತಿ ಮಾಡಬೇಕು, ಮೊದಲಿಗೆ ಬೇಸಿಕ್ ಮೆಥಡ್ ತಿಳ್ಕೊರಿ, ಆಮೇಲೆ ಶಾರ್ಟ್ ಮೆಥಡ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ಬ ಉದ್ಯೋಗಿ ವೇತನ 30% ಹೆಚ್ಚಾಗಿತ್ತು ಅಂದ್ರೆ, ಮೊದಲಿಗೆ 100 ರೂಪಾಯಿ ಇದ್ದದ್ದು 30% ಹೆಚ್ಚಾಗೈತೆ ಅಂದ್ರೆ ಎಷ್ಟು ಬಂದಿರ್ತತಿ, 130 ಬಂದಿರ್ತತಿ. ಹಾಗಾದ್ರೆ ಮೂಲ ವೇತನಕ್ಕೆ ಮರಳಿ ಬರ್ಬೇಕಂದ್ರ ಎಷ್ಟು ಶೇಕಡ ಕಡಿಮೆ ಮಾಡಬೇಕು, ಎಷ್ಟು ಕಡಿಮೆ ಮಾಡ್ಬೇಕು, ಮೊದಲಿದ್ದಷ್ಟಿಗೆ ಬರ್ಬೇಕಂದ್ರ 30 ಕಡಿಮೆ ಮಾಡಬೇಕು. ಎಷ್ಟ್ರೊಳಗ, 130ರೊಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 0ಯಿಂದ 0 ಹೋತು, 13 2ಲೇ 26, 13 2ಲೇ 26 ಅಂದ್ರೆ 4 ಉಳಿತು, 13 3ಲೇ 39, 23 ಪಾಯಿಂಟ್ ಸಮಥಿಂಗ್ ಬರಬೇಕು. ಯಾವ ಆಪ್ಷನ್ ಕರೆಕ್ಟ್ ಅದ, ಆಪ್ಷನ್ ಸಿ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಆಗಲೇ ಮಾಡಿದ್ವಿಲ್ಲ, ಸೇಮ್ ಅದೇ ಪ್ಯಾಟರ್ನ್ ಕ್ವಶನ್ ಇರುವಂತದ್ದು. ಡೈರೆಕ್ಟ್ ಹೆಂಗ್ ಮಾಡಬೇಕು ಅನ್ನೋದನ್ನ ತಿಳ್ಕೊರಿ. 30% ಅಂದ ತಕ್ಷಣ ನಮ್ಮ ಮೈಂಡ್ ಒಳಗೆ ಬರಬೇಕು 3/10. ಹೆಚ್ಚಿಗೆ ಮಾಡ್ಯಾರಂದ್ರೆ ಏನ್ ಮಾಡೋದು, ಅಂಶವನ್ನ ಛೇದಕ್ಕ ಕೂಡಿಸೋದು, ಕಡಿಮೆ ಮಾಡಿದ್ರೆ ಅಂಶವನ್ನ ಛೇದಕ್ಕ ಕಳೆಯೋದು. ಹಾಗಾದ್ರೆ ಮೇಲ್ಗಡೆ 3 ಅದ, 3 ಬರಿತೀರಿ. 10 + 3 ಅಂತಂದ್ರ ಹೆಚ್ಚಿಗೆ ಆಗಿದ್ದಕ್ಕ 13 ಬಂತು. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 13 2ಲೇ 26, 4 ಉಳಿತು, 13 3ಲೇ 39, 23 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರಬೇಕು. 23 ಪಾಯಿಂಟ್ ಸಮಥಿಂಗ್ ಆಪ್ಷನ್ ಸಿ ಆನ್ಸರ್ ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್, ನೆಕ್ಸ್ಟ್ ಕ್ವಶನ್ ಸೇಮ್ ಕ್ವಶನ್ ಅದ. ಬೇಗನೆ ಎಲ್ಲರೂ ಡೈರೆಕ್ಟ್ ಮೆಥಡ್, ಈ ಮೆಥಡ್ ಅನ್ನ ಯೂಸ್ ಮಾಡ್ಕೊರಿ, ಆನ್ಸರ್ ಅನ್ನ ಹೇಳ್ರಿ. ಓಕೆ, ಓಕೆ ರಾಮು. ಓಕೆ, ನೋಡ್ರಿ ಏನದ, ಒಬ್ಬ ಉದ್ಯೋಗಿಯ ವೇತನವನ್ನು 20% ಹೆಚ್ಚಿಸಲಾಗಿದೆ. ಓಕೆ,
ಮೂಲ ವೇತನವನ್ನ ಮರಳಿ ಪಡೆಯಲು ಹೊಸ ವೇತನವನ್ನು ಶೇಕಡ ಎಷ್ಟು ಕಡಿಮೆ ಮಾಡಬೇಕು? ಫಸ್ಟ್ ಡೈರೆಕ್ಟ್ ಮೆಥಡ್ ಮಾಡೋಣ ನೋಡಿ. 20% ಅಂದ್ರೆ ಎಷ್ಟು? 1/5. ಹೆಚ್ಚಿಸಲಾಗಿದೆ ಅಂದ್ರೆ ಏನ್ ಮಾಡ್ತೀರಿ? ಛೇದಕ್ಕೆ ಅಂಶವನ್ನ ಕೂಡಿಸ್ತೀರಿ. ಹಾಗಾದ್ರೆ ಮೇಲ್ಗಡೆ 1 ಐತಿ, 1 ಬರೆದ್ರಿ, 1 + 5 ಅಂದ್ರ 6. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. 1/6 ಶೇಕಡ ಬೆಲೆ 16.66 ಡೈರೆಕ್ಟ್ ಆಗಿ ಮಾಡ್ಬೋದು. ಇಲ್ಲ ನೀವು ಕಡ್ತಾ ಹೊಡೆದ್ರು ಕೂಡ ಎಷ್ಟು ಬರ್ತದ? ಅವಾಗೂ 16.66 ಬರ್ತದ. ಇದು ಡೈರೆಕ್ಟ್ ಆಗಿ ಮಾಡುವಂತ ಮೆಥಡ್. ಇಲ್ಲಪ್ಪ ನಿಮ್ಗೆ ಬೇಸಿಕ್ ಬೇಕಂದ್ರೆ ಅದನ್ನು ಹೇಳ್ತೇನೆ ನೋಡ್ರಿ, ತಿಳ್ಕೊರಿ. ಮೊದಲಿಗೆ ವೇತನ 100 ರೂಪಾಯಿ ತನ್ಕೋರಿ. ಈಗ 20% ಹೆಚ್ಚಾಗೈತಂದ್ರೆ 120 ಇರ್ತದ. ಹಂಗಂದ್ರೆ ಎಷ್ಟು ಕಡಿಮೆ ಮಾಡಿದಾಗ, ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಿದಾಗ ಮೊದಲು ಇದ್ದಷ್ಟ ವೇತನ ಆಗ್ತದ ಅಂತ ಕೇಳ್ಯಾರ. 120 ಇದ್ದದ್ದು 100ಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಕಡಿಮೆ ಮಾಡಬೇಕು? 20 ರೂಪಾಯಿ ಕಡಿಮೆ ಮಾಡ್ಬೇಕು. ಎಷ್ಟು ರೂಪಾಯಿ ಒಳಗ? 120 ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 21 26 1/6 ಅಂದ್ರೆ 16.66. ಆಪ್ಷನ್ 1 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ಅದೇ ಸೇಮ್ ಕ್ವಶನ್ ಅದ, ಅದೇ ಪ್ಯಾಟರ್ನ್ ಸೇಮ್ ಅದ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಎಲ್ಲರೂ ಆನ್ಸರ್ ಅನ್ನ ಹೇಳ್ರಿ. ಏನು ಹೇಳೋದೈತೆ ಕ್ವಶನ್ ಅರ್ಥ ಮಾಡ್ಕೊ. ಒಬ್ಬ ವ್ಯಕ್ತಿಯ ಆದಾಯವನ್ನ 25% ಹೆಚ್ಚಿಸಲಾಗಿದೆ. ಮೂಲ ಆದಾಯವನ್ನ ಮರಳಿ ಪಡೆಯಲು ಹೊಸ ಆದಾಯವನ್ನು ಶೇಕಡ ಎಷ್ಟು ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆ ರೈಟ್. ನೋಡ್ರಿ ಏನದ ಕ್ವಶನ್. 25% ಅಂದ ತಕ್ಷಣ ಮೈಂಡ್ ಒಳಗೆ ಬರಬೇಕು 1/4. ಹೆಚ್ಚಿಸಲಾಗಿದೆ ಅಂದ್ರೆ ಏನ್ ಮಾಡ್ತೀರಿ? ಅಂಶವನ್ನ ಛೇದಕ್ಕ ಕೂಡಿಸ್ತೀರಿ. ಮೇಲ್ಗಡೆ 1 ಐತಿ, 1 ಬರೆದ್ರಿ, 1 + 4 ಅಂದ್ರ 5. 1/5 ಅಂತಂದ್ರ ಎಷ್ಟು ಇರ್ತದಪ್ಪ? 20% ಆಗ್ತದ. 1/5 ಅಂದ್ರೆ 20%. ಆಪ್ಷನ್ ಬಿ ಕರೆಕ್ಟ್ ಆದಂತ ಉತ್ತರ. ಬಹಳ ಈಸಿಯಾಗಿ ಮಾಡ್ಕೋಬಹುದು. ರೈಟ್. ಇಲ್ಲ ನೀವು ಬೇಸಿಕ್ ಇಂದ ಮಾಡ್ತೀರಿ ಅಂದ್ರೆ 100 ರೂಪಾಯಿ ಮೊದಲಿಗೆ ಸ್ಯಾಲ್ರಿ ಇತ್ತು, ಈಗ 25% ಹೆಚ್ಚು ಮಾಡ್ಯಾರ ಅಂದ್ರೆ ಎಷ್ಟಾಗಿರ್ತದ? 125 ಆಗಿರ್ತದ. ಹಾಗಾದ್ರೆ ಮರಳಿ ಅದೇ ಡಾಟಾ ಪಡಿಬೇಕಂದ್ರೆ ಎಷ್ಟು ರೂಪಾಯಿ ಕಡಿಮೆ ಮಾಡ್ತೀರಿ ನೀವು? 25 ರೂಪಾಯಿ ಕಡಿಮೆ ಮಾಡ್ತೀರಿ. ಎಷ್ಟು ರೂಪಾಯಿ ಒಳಗ? 125 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 25 1 25 5 5 1 5 20. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಹಾಗಾದ್ರೆ ಈ ಟೈಪ್ ಕ್ವಶನ್ಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವ ಅಂತ ಅನ್ಕೋತೀನಿ. ರೈಟ್. ಹಾಗಾದ್ರೆ ನೆಕ್ಸ್ಟ್ ಟೈಪ್ ಕ್ವಶನ್ಗಳು ಯಾವ ರೀತಿ ಇರ್ತಾವ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಓಕೆ ನೋಡಿ ಏನದ. ಇದು SSCGD 2025ರಲ್ಲಿ ಈ ಟೈಪ್ ಕೇಳಿರುವಂತಹ ಕ್ವಶನ್. ಸಕ್ಕರೆ ಬೆಲೆಯು 22.5ರಷ್ಟು ಹೆಚ್ಚಾಗಿದೆ. ಅನಿತಾ ತನ್ನ ಸಕ್ಕರೆ ಮೇಲಿನ ಖರ್ಚನ್ನು ಮೊದಲಿನಂತೆ ಇರಿಸಿಕೊಳ್ಳಲು ಬಯಸುತ್ತಾಳೆ. ಹಾಗಾದ್ರೆ ಅವಳು ಎಷ್ಟು ಕಡಿಮೆ ಮಾಡಬೇಕು? ಸೇಮ್ ಕ್ವಶನ್. ಓಕೆ, ಇದು ಯಾಗಲೇ ಮಾಡಿದ್ದಿಲ್ಲ, ಅದೇ ಸೇಮ್ ಪ್ಯಾಟರ್ನ್ ಕ್ವಶನ್ ಐತಿ. ಹಾಗಾದ್ರೆ ಈ ಕ್ವಶನ್ ನನಗೆ ಹೋಮ್ ವರ್ಕ್ ಒಳಗೆ ಏನ್ ಮಾಡ್ರಿ? ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ಕೂಡ ಇದೇ ಟೈಪ್ ಇರುವಂತದ್ದು. ಹಾಗಾದ್ರೆ ಈ ಕ್ವಶನ್ ಕೂಡ ನೀವೇನ್ ಮಾಡ್ರಿ? ಹೋಮ್ ವರ್ಕ್ ಒಳಗ ನನಗೆ ಕಮೆಂಟ್ ಒಳಗ ತಿಳಿಸ್ರಿ. ಸೇಮ್ ಕ್ವಶನ್ ಇರುವಂತದ್ದು. ಓಕೆ ರೈಟ್. ಹಾಗಾದ್ರೆ ಇನ್ನ ಬೇರೆ ಟೈಪ್ ಕ್ವಶನ್ಗಳು ಬರಬಹುದು. ಯಾವ ರೀತಿ? 2025ರ GD ಒಳಗ ಕೇಳಿರುವಂತ ಪ್ರಶ್ನೆ ಇದು. ಓಕೆ, ಪೆಟ್ರೋಲ್ ಬೆಲೆಯು ಪ್ರತಿ ಲೀಟರ್ಗೆ 90 ರೂಪಾಯಿಯಿಂದ 110 ರೂಪಾಯಿಗಳಿಗೆ ಹೆಚ್ಚಾದರೆ ಪೆಟ್ರೋಲ್ ಮೇಲಿನ ಖರ್ಚು ಒಂದೇ ಆಗಿರುವಂತೆ ಎಷ್ಟು ಕಡಿಮೆ ಮಾಡಬೇಕು? ಸೇಮ್ ಕ್ವಶನ್ ಅದ. 90 ರೂಪಾಯಿ ಇದ್ದದ್ದು ಎಷ್ಟಾಗೈತಪ್ಪ? ಈಗ 110 ಆಗಿದೆ. ಹಂಗಂದ್ರೆ ಎಷ್ಟು ಕಡಿಮೆ ಮಾಡ್ತೀರಿ? ಎಷ್ಟು ಪರ್ಸೆಂಟ್ ಕಡಿಮೆ ಮಾಡ್ಬೇಕಂತ ಕೇಳ. ಎಷ್ಟು ರೂಪಾಯಿ ಕಡಿಮೆ ಮಾಡಬೇಕು? 20 ರೂಪಾಯಿ ಕಡಿಮೆ ಮಾಡ್ಬೇಕು. ಎಷ್ಟು ರೂಪಾಯಿ ಒಳಗ? 110 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 0ಯಿಂದ 0 ಹೋದ್. 2/11 2/11 ಅಂತಂದ್ರೆ ಎಷ್ಟು ಬರ್ತದ? ಅರೌಂಡ್ 2/11 9 18.18 ಬರ್ಬೋದು. ಆಪ್ಷನ್ ಎ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ನೀವು ಇದನ್ನ ಕಡ್ತಾ ಹೊಡೆದ್ರು ಕೂಡ ಈಗೂ ಎಷ್ಟು ಬರ್ತದ? 18.18 ಬರ್ತದ. ಇಷ್ಟೇ ನೀವು ಮಾಡಬೇಕಾಗಿರುವಂತಹ ಕ್ವಶನ್ ನೋಡಾಕ ದೊಡ್ಡದು ಅನಿಸಿದ್ರು ಕೂಡ ಸೊಲ್ಯೂಷನ್ ಮಾತ್ರ ಬಹಳ ಈಸಿ ಇರುವಂತದ್ದು. ಅದೇ ಸೇಮ್ ಟೈಪ್ ಕ್ವಶನ್ ಅದ. ಈ ಕ್ವಶನ್ ಆನ್ಸರ್ ಎಷ್ಟು ಬರ್ತೈತಿ? ನನಗೆ ಆನ್ಸರ್ ಅನ್ನ ಹೇಳ್ರಿ. ಓಕೆ ನೋಡ್ರಿ ಏನದ ಕ್ವಶನ್ ಅರ್ಥ ಮಾಡ್ಕೊ. ಸಕ್ಕರೆ ಬೆಲೆಯು ಪ್ರತಿ ಕೆಜಿಗೆ 40 ರೂಪಾಯಿಗಳಿಂದ 50 ರೂಪಾಯಿಗಳಿಗೆ ಹೆಚ್ಚಾದರೆ ಸಕ್ಕರೆ ಮೇಲಿನ ಖರ್ಚು ಒಂದೇ ಇರುವಂತೆ ತನ್ನ ಬಳಕೆಯಲ್ಲಿ ಎಷ್ಟು ಕಡಿಮೆ ಮಾಡಬೇಕು?
40 ರೂಪಾಯಿ ಇದ್ದದ್ದು 50 ರೂಪಾಯಿ ಆಗೈತೆ. ಹಂಗಾರೆ ಎಷ್ಟು ಕಡಿಮೆ ಮಾಡ್ಬೇಕಂತ ಕೇಳ್ತಾರ. ಹಂಗಾರೆ ಎಷ್ಟು ರೂಪಾಯಿ ಕಡಿಮೆ ಮಾಡ್ತೀರಿ? 10 ರೂಪಾಯಿ ಕಡಿಮೆ ಮಾಡ್ತೀರಿ. ಎಷ್ಟ್ರೊಳಗೆ? 50 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಸೊನ್ನೆಯಿಂದ ಸೊನ್ನೆ ಹೋಯ್ತು. 1/5 ಅಂದ್ರೆ 8%, 20%. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್? ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಹೋಮ್ವರ್ಕ್ ಕ್ವಶನ್ ಆನ್ಸರ್ ಹೇಳಿದ್ರಿ. ಓಕೆ, ಪಾರ್ಕೆ ಕ್ರಿಯೇಷನ್. ಓಕೆ, ರೈಟ್. ಇನ್ನು ಅಡುಗೆ ಎಣ್ಣೆ ಕ್ವಶನ್ ಕೇಳಿದಾರೆ ನೋಡ್ರಿ. ಅಡುಗೆ ಎಣ್ಣೆ ಬೆಲೆ ಏನಾಗಿದೆ? 60 ರೂಪಾಯಿಂದ 80 ರೂಪಾಯಿಗೆ ಹೋಗಿತ್ತು. ಹಂಗಂದ್ರೆ ಮೊದಲು ಇದ್ದಷ್ಟು ಮಾಡ್ಬೇಕಂದ್ರೆ ಎಷ್ಟು ಮಾಡಬೇಕು? ಎಷ್ಟು ರೂಪಾಯಿ ಕಡಿಮೆ ಮಾಡ್ಬೇಕಿಲ್ಲಿ? 20 ರೂಪಾಯಿ ಕಡಿಮೆ ಮಾಡಬೇಕು. ಎಷ್ಟು ರೂಪಾಯಿ ಒಳಗೆ? 80 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 21ಲೇ 24ಲೇ 1/4 ಅಂದ್ರೆ 25% ಬರ್ತದೆ. ಇದೇ ಕರೆಕ್ಟ್ ಆದಂಥ ಉತ್ತರ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ 4 1ಲೇ 4, 25ಲೇ ಈ ರೀತಿಯಾಗಿಯೂ ಕೂಡ ನೀವು ಮಾಡ್ಕೋಬಹುದು. ರೈಟ್? ನೆಕ್ಸ್ಟ್ ಈ ಕ್ವಶನ್ ಲಾಸ್ಟ್, ಇದು ಟೈಪ್ ಇರುವಂಥ ಕ್ವಶನ್. ಇದನ್ನು ಕೂಡ ಮಾಡ್ರಿ, ಆನ್ಸರ್ ಅನ್ನ ಹೇಳ್ರಿ. ಇದ್ರ ಮ್ಯಾಗ ಇದರ ನೆಕ್ಸ್ಟ್ ಟೈಪ್ ಕ್ವಶನ್ ಯಾವ ರೀತಿ ಇದಾವಪ್ಪ ಅಂತಂದ್ರೆ ಇದರಿಂದ ಸ್ವಲ್ಪ ಅಡ್ವಾನ್ಸ್, ಇದಕ್ಕಿಂತ ಒಂದು ಸ್ವಲ್ಪ ಮುಂದೆ ಇರುವಂಥ ಕ್ವಶನ್ಗಳಿದಾವ. ಅವನ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ ಓಕೆ, ನಾಯಕ್ ಬಿ ಅಂತ ಹೇಳ್ತಿದ್ರಿ. ಓಕೆ, ರೈಟ್. ನೋಡ್ರಿ ಈ ಕ್ವಶನ್ 140 ರೂಪಾಯಿಂದ 160 ರೂಪಾಯಿ ಆಗಿತ್ತು. ಹಂಗಂದ್ರೆ ಎಷ್ಟು ಕಡಿಮೆ ಮಾಡ್ತೀರಿ? ಎಷ್ಟು ಕಡಿಮೆ ಮಾಡ್ತೀರಿ ನೋಡ್ರಿ? 20 ರೂಪಾಯಿ ಕಡಿಮೆ ಮಾಡ್ತೀರಿ. ಎಷ್ಟು ರೂಪಾಯಿ ಒಳಗ? 160 ರೂಪಾಯಿ ಒಳಗ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಹೌದಲ್ಲ? ರೈಟ್. 21ಲೇ 28ಲೇ 1/8 ಅಂದ್ರೆ 12.5 ಶೇಕಡ ಡೈರೆಕ್ಟ್ ಆಗಿ ಬರಿಬಹುದು. ಇಲ್ಲ ಅಂದ್ರೆ ನೀವು ಇದನ್ನ ಕಡ್ತಾ ಹೊಡೆದ್ರೂ ಕೂಡ ಏನು ಬರ್ತದ? 12.5 ಶೇಕಡ ಬರ್ತದ. ಇದೇ ಈ ಒಂದು ಪ್ರಶ್ನೆಯ ಸಿಂಪಲ್ ಆದಂತ ಉತ್ತರ ಆಗಿತ್ತು. ರೈಟ್? ನೆಕ್ಸ್ಟ್ ಕ್ವಶನ್, ಬ್ರಹ್ಮ 12.5. ಓಕೆ, ವೆರಿ ಗುಡ್. ಇನ್ನ ಇತರ ನೆಕ್ಸ್ಟ್ ಲೆವೆಲ್ ಕ್ವಶನ್ಗಳು. ಈ ಟೈಪ್ ಕ್ವಶನ್ಗಳು 2025ರಲ್ಲಿ ಮ್ಯಾಕ್ಸಿಮಮ್ ಕೇಳಿದಾರೆ. ಹಾಗಾದ್ರೆ ಯಾವ ರೀತಿ ಈ ಟೈಪ್ ಕ್ವಶನ್ ಸಾಲ್ವ್ ಮಾಡಬೇಕು? ಆಗಲೇ ಮಾಡಿದಿಲ್ಲ, ಸೇಮ್ ಕ್ವಶನ್, ಆದ್ರೆ ಒಂದು ಸ್ವಲ್ಪ ಚೇಂಜ್ ಇರುವಂಥದ್ದು. ಓಕೆ, ಪೆಟ್ರೋಲ್ ಬೆಲೆಯು 50ರಷ್ಟು ಹೆಚ್ಚಾಗುತ್ತದೆ. ಓಕೆ, ಅದರ ಮೇಲಿನ ಖರ್ಚು ಕೇವಲ 32ರಷ್ಟು ಮಾತ್ರ ಹೆಚ್ಚಾಗಬೇಕು. ಖರ್ಚು ನಮ್ದು ಏನಾಗಬೇಕು? ಮೊದಲೇ 50% ಹೆಚ್ಚಾದ್ರೆ ಮೊದಲು ಇದ್ದಟ್ಟ ಇರಬೇಕಂದ್ರೆ ಆಗಲೇ ಮೆಥಡ್ ಮಾಡ್ತಿದ್ವಿ. ಆದ್ರೆ ಈಗ ಕೇವಲ 32% ಎಕ್ಸ್ಟ್ರಾ ಅಮೌಂಟ್ ಕೊಡಕ್ಕೆ ನಾವೇನಿದ್ವಿ? ರೆಡಿ ಇದೀವಿ. ಹಂಗಂದ್ರೆ ಎಷ್ಟು ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಬಹಳ ಈಸಿ ಕ್ವಶನ್. ಮೊದಲಿಗೆ 100 ರೂಪಾಯಿ ನಾವು ಖರ್ಚು ಮಾಡ್ತಿದ್ವಿ ಅನ್ಕೊಳ್ಳಿ. ಈಗ ಅದರ ರೇಟ್ ಎಷ್ಟಾಗೈತಿ? 50% ಹೆಚ್ಚಾಗೈತೆ ಅಂದ್ರೆ ಈಗ 150 ರೂಪಾಯಿ ಆಗಿರ್ತದ. ಹೌದೋ ಇಲ್ಲೋ? ಹಾಗಾದ್ರಿ ಆದ್ರೆ ನಾವು ಖರ್ಚು ಎಷ್ಟು ಎಕ್ಸ್ಟ್ರಾ ಮಾಡಕ್ ರೆಡಿ ಇದೀವಿ? 32% ಎಕ್ಸ್ಟ್ರಾ ಖರ್ಚು ಮಾಡಕ್ ರೆಡಿ ಇದೀವಿ. ಹಾಗಾದ್ರೆ 100 ರೂಪಾಯಿ ಒಳಗೆ 32 ಎಕ್ಸ್ಟ್ರಾ ಖರ್ಚು ಮಾಡಕ್ ರೆಡಿ ಇದೀವಿ ಅಂದ್ರೆ ಈಗ ಎಷ್ಟು ಖರ್ಚು ಮಾಡ್ಬೋದು ನಾವು? 132 ರೂಪಾಯಿ ಖರ್ಚು ಮಾಡಬಹುದು. ಹಾಗಾದ್ರೆ ಎಷ್ಟು ಶೇಕಡ ಕಡಿಮೆ ಮಾಡಬೇಕು ನೋಡ್ರಿ? 150 ರೂಪಾಯಿ ಒಳಗೆ 132 ಖರ್ಚು ಮಾಡಕ್ ರೆಡಿ ಇದೀವಿ ಅಂದ್ರೆ ಎಷ್ಟು ರೂಪಾಯಿ ಕಡಿಮೆ ಮಾಡ್ತೀರಿ ನೀವು? 18 ರೂಪಾಯಿ ಕಡಿಮೆ ಮಾಡ್ತೀರಿ. ಎಷ್ಟು ರೂಪಾಯಿ ಒಳಗ? 150 ರೂಪಾಯಿ ಒಳಗ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 52ಲೇ 53ಲೇ 3 1ಲೇ 3 6ಲೇ 6 2ಲೇ 12 ಶೇಕಡ ಏನ್ ಮಾಡಬೇಕು? ಕಡಿಮೆ ಖರ್ಚನ್ನ ಮಾಡಬೇಕು. ವೆರಿ ಗುಡ್ ನಾಯಕ್, ಡಿ ಈಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗೈತಲ್ಲ ಎಲ್ಲರಿಗೂ? ಹಾಗಾದ್ರೆ 50% ಹೆಚ್ಚಾದ್ರೆ 100 ಇದ್ದದ್ದು 150 ಆಗಿರ್ತತಿ. 32% ಮಾತ್ರ ಹೆಚ್ಚು ಖರ್ಚು ಮಾಡ್ತೀವಿ ಅಂತಂದ್ರೆ 100 ಇದ್ದದ್ದು 132 ಆಗ್ತದೆ. ಹಾಗಾದ್ರೆ ಎಷ್ಟು ಕಡಿಮೆ ಮಾಡ್ತೀರಿ? 18 ಕಡಿಮೆ ಮಾಡ್ತೀರಿ. ಎಷ್ಟ್ರೊಳಗ? 150ರೊಳಗ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಮುಗೀತು. ಸೇಮ್ ಕ್ವಶನ್ ಅದ. ಈ ಕ್ವಶನ್ ಆನ್ಸರ್ ನೀವೆಲ್ಲರೂ ನನಗೆ ಹೇಳ್ರಿ. ಓಕೆ, ನೋಡ್ರಿ ಏನದು? ಡೀಸೆಲ್ ಬೆಲೆಯು 40ರಷ್ಟು ಹೆಚ್ಚಾಗುತ್ತದೆ. ಅದರ ಮೇಲಿನ ಖರ್ಚು ಕೇವಲ 12ರಷ್ಟು ಮಾತ್ರ ಎಕ್ಸ್ಟ್ರಾ ಖರ್ಚು ಮಾಡಕ್ಕೆ ರೆಡಿ ಇದ್ದಾರೆ. ಹಂಗಂದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಬೇಕು? 100 ರೂಪಾಯಿ ಇದ್ದದ್ದು 40% ಹೆಚ್ಚಂದ್ರೆ ಎಷ್ಟಾಗಿರ್ತದ? 140 ಆಗಿರ್ತದೆ. ಆದ್ರೆ ನಾವು ಖರ್ಚು 12% ಅಷ್ಟೇ ಎಕ್ಸ್ಟ್ರಾ ಖರ್ಚು ಮಾಡ್ತೀವಿ. 100 ರೂಪಾಯಿ ಒಳಗೆ 12% ಎಕ್ಸ್ಟ್ರಾ ಖರ್ಚು ಮಾಡಕ್ಕೆ ರೆಡಿ ಇದೀವಿ ಅಂದ್ರೆ ಎಷ್ಟು ಖರ್ಚು ಮಾಡ್ತೀವಿ ನಾವು? 112 ಖರ್ಚು ಮಾಡ್ತೀವಿ. ಹಂಗಂದ್ರೆ ಎಷ್ಟು ಕಡಿಮೆ ಮಾಡ್ತೀರಿ ನೋಡ್ರಿ? ಎಷ್ಟು ಕಡಿಮೆ ಮಾಡ್ತೀರಪ್ಪ?
ಎಂಟು 28 ಕಡಿಮೆ ಮಾಡಬೇಕು. 28 ಕಡಿಮೆ ಮಾಡ್ತೀರಿ ಎಷ್ಟ್ರೊಳಗೆ? 140ರೊಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 0ಯಿಂದ 0, 14 ಒಂದ್ಲೆ, 14 ಎರಡ್ಲೆ. 2 ಇಂಟು 10 ಅಂದ್ರೆ ಎಷ್ಟು ಶೇಕಡ? 20 ಶೇಕಡ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ಸೇಮ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಅದ. ಈ ಕ್ವಶನ್ ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ಶೇರ್ ಮಾಡಿರಿ. ಓಕೆ ರೈಟ್, ವೆರಿ ಗುಡ್ ಬ್ರಹ್ಮ. ರೈಟ್, ನೋಡ್ರಿ ಏನದ ಕ್ವಶನ್, ಏನು ಹೇಳತೈತಿ ಅರ್ಥ ಮಾಡ್ಕೊರಿ, ಟ್ರೈ ಮಾಡ್ರಿ. ಸಕ್ಕರೆ ಬೆಲೆಯು 25% ಹೆಚ್ಚಾಗುತ್ತದೆ. ಓಕೆ, ಅದರ ಮೇಲಿನ ಖರ್ಚು ಕೇವಲ 10% ಮಾತ್ರ ಹೆಚ್ಚಾಗಬೇಕಂತ ಹೇಳ್ತಾರೆ. 25% ಆಕ್ಚುಲಿ ಹೆಚ್ಚಾಗಿದ್ದು, ಆದ್ರೆ ನಮ್ಮ ಖರ್ಚು ಏನು ಮಾಡಬೇಕು? 10% ಹೆಚ್ಚಾಗಬೇಕು. ಹಂಗಾರೆ ಬಳಕೆಯನ್ನ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಬೇಕು? 100 ರೂಪಾಯಿ ಇದ್ದದ್ದು 25% ಹೆಚ್ಚಾಗೈತೆ ಅಂದ್ರೆ ಈಗ ಎಷ್ಟು ಇರ್ತೈತಿ? 125 ಇರ್ತೈತಿ. ಹೌದಾ? ರೈಟ್. ಆದ್ರೆ ಖರ್ಚು ಎಷ್ಟು ಹೆಚ್ಚಾಗಬೇಕು? ಬರೀ 10%. 100 ರೂಪಾಯಿ ಇದ್ದದ್ದು 10% ಹೆಚ್ಚಿಗೆ ಖರ್ಚು ಆಗ್ಬೇಕಂದ್ರೆ ಎಷ್ಟು ಖರ್ಚು ಮಾಡ್ತೀವಿ ನಾವು? 110 ರೂಪಾಯಿ ಖರ್ಚು ಮಾಡ್ತೀವಿ. ಹಂಗಂದ್ರೆ ಟೋಟಲ್ ಎಷ್ಟು ಕಡಿಮೆ ಮಾಡ್ಬೇಕಪ್ಪ? 15 ರೂಪಾಯಿ ಕಡಿಮೆ ಮಾಡ್ಬೇಕು. ಎಷ್ಟು ರೂಪಾಯಿ ಒಳಗೆ? 125 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ರೈಟ್. ಹಾಗಾದ್ರೆ 25 ಐದ್ಲೆ, 25 ನಾಲ್ಕಲೆ, 5 ಒಂದ್ಲೆ, 5 ಮೂರ್ಲೆ, 3 ನಾಲ್ಕಲೆ ಎಷ್ಟು ಬಂತಪ್ಪ? 12 ಬಂತು. ಹಾಗಾದ್ರೆ ಆಪ್ಷನ್ ಬಿ 12% ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ವೆರಿ ಗುಡ್ ನಾಯಕ್, 12% ಕರೆಕ್ಟ್ ಆನ್ಸರ್. ಓಕೆ ರೈಟ್. ನೆಕ್ಸ್ಟ್, ಇದು ಕೂಡ ಅದೇ ಸೇಮ್ ಕ್ವಶನ್ ಅದ. ಬೇಗನೆ ಆನ್ಸರನ್ನು ಹೇಳ್ರಿ. ನೋಡ್ರಿ ಏನದ, ಅಡುಗೆ ಎಣ್ಣೆಯ ಬೆಲೆ 60% ಹೆಚ್ಚಾಗ್ತದ, ಆದ್ರ ಖರ್ಚು 20% ಮಾತ್ರ ಹೆಚ್ಚಾಗಬೇಕು. ಓಕೆ, ಹಾಗಾದ್ರೆ ಯಾವ ರೀತಿ ಮಾಡ್ತೀರಿ? ಡೈರೆಕ್ಟ್ ಬಡ ಬಡ ಮಾಡೋಣ. 100 ರೂಪಾಯಿ ಇದ್ದದ್ದು 60% ಹೆಚ್ಚಂದ್ರ 160 ಇರ್ತೈತಿ. ಖರ್ಚು ಕೇವಲ 20% ಹೆಚ್ಚಿಗೆ ಆಗ್ಬೇಕಂದ್ರೆ ಏನ್ ಮಾಡ್ತೀರಿ? 120 ಆಕತಿ. 100 ರೂಪಾಯಿ ಇದ್ದದ್ದು 20 ಹೆಚ್ಚಾಗ್ಬೇಕಂದ್ರೆ 120 ಆಕತಿ. ಹಂಗಂದ್ರೆ ಎಷ್ಟು ಕಡಿಮೆ ಮಾಡ್ತೀರಿ? 40 ರೂಪಾಯಿ ಕಡಿಮೆ ಮಾಡ್ತೀರಿ. ಎಷ್ಟು ರೂಪಾಯಿ ಒಳಗ? 160 ರೂಪಾಯಿ ಒಳಗ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 0ಯಿಂದ 0, 4 ಒಂದ್ಲೆ, 4 ನಾಲ್ಕಲೆ. ಹಾಗಾದ್ರೆ 1/4 ಅಂತಂದ್ರೆ ಎಷ್ಟು ಪರ್ಸೆಂಟ್ ಆತಪ್ಪ? 25% ಆಯ್ತು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿತ್ತು. ವೆರಿ ಗುಡ್ ಬ್ರಹ್ಮ ನಾಯಕ್ ರಾಮು, 25% ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್, ಇದು ಕೂಡ ಸೇಮ್ ಕ್ವಶನ್ ಅದ. ಬೇಗನೆ ಆನ್ಸರನ್ನು ಹೇಳ್ರಿ. ಓಕೆ, ನೋಡ್ರಿ ಏನದ, 40% ಹೆಚ್ಚಾಗೈತಿ, ಖರ್ಚು ಕೇವಲ 12% ಆಗ್ಬೇಕು. ಹಾಗಾದ್ರೆ 100 ಇದ್ದದ್ದು 40% ಹೆಚ್ಚಂದ್ರೆ 140. ಖರ್ಚು 12% ಅಷ್ಟೇ ಹೆಚ್ಚಾಗ್ಬೇಕಂದ್ರೆ 112. ಎಷ್ಟು ಕಡಿಮೆ ಮಾಡ್ತೀರಿ? 28 ಕಡಿಮೆ ಮಾಡ್ತೀರಿ. ಎಷ್ಟ್ರೊಳಗೆ? 140ರೊಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ಲೆ ಗುಣಿಸಿರಿ. 0ಯಿಂದ 0, 14 ಒಂದ್ಲೆ, 14 ಎರಡ್ಲೆ. 2 ಇಂಟು 10 ಅಂದ್ರೆ 20%. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆ, ಏನಾದರೂ ಡಿಫಿಕಲ್ಟಿ ಇದ್ರೊಳಗೆ? ಏನು ಡಿಫಿಕಲ್ಟಿ ಇಲ್ಲ. ಇನ್ನು ಬರುವಂಥ ಕ್ವಶನ್ಗಳು ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್. ಹಾಗಾದ್ರೆ ಈ ಟೈಪ್ ಕ್ವಶನ್ಗಳನ್ನು ಯಾವ ರೀತಿ ಮಾಡಬೇಕು